ನಮಸ್ಕಾರ. ನಾನು ಲವಾವಿ ನಿರ್ದೇಶಕ, ಬಾಸ್ ಚಲನಚಿತ್ರದ ನಿರ್ದೇಶಕ ಮಾತಾಡೋದು. ಇವತ್ತು ತಮ್ಮನ್ನೆಲ್ಲ ಕರೆದಿರೋ ಉದ್ದೇಶ ಏನಪ್ಪ ಅಂದರೆ, ಬಾಸ್ ಸಿನಿಮಾದು ಸೆನ್ಸಾರ್ ಬಗ್ಗೆ ಮಾತಾಡೋದಕ್ಕೆ ನಾನು ಕರೆದಿದ್ದೇನೆ. ಕೆಲವರು ಊಹಾಪೋಹಗಳಿಗೆ ಎಡೆ ಮಾಡಿಕೊಟ್ಟು ಸ್ಟೇ ಆಗೋಗಿದೆ ಅಂತೆ ಕಂತೆಗಳನ್ನು ಎಲ್ಲದರಲ್ಲೂ ಕೂಡ ಪ್ರಸಾರ ಆಗ್ತಾ ಇದೆ. ಸೊ ಅದಕ್ಕೆ ನಾನು ಸ್ಪಷ್ಟವಾಗಿ ತಮ್ಮ ಮೂಲಕ ಮಾಹಿತಿ ಕೊಡಲು ಏನು ನಡೆದಿದೆ ನಮ್ಮ ಬಾಸ್ ಸಿನಿಮಾ ಸೆನ್ಸಾರಲ್ಲಿ ಏನೇನು ಆಗಿದೆ ಅನ್ನೋದನ್ನು ತಮ್ಮ ಮೂಲಕ ಸೊ ತಿಳಿಸೋದಕ್ಕೆ ನಾನು ಕರೆದಿದ್ದೇನೆ. ಬಾಸ್ ಸಿನಿಮಾನ ಸೆನ್ಸಾರ್ ಅವರು ಆಲೇ ನೋಡಿದ್ದಾರೆ, ಒಂದು ವೀಕ್ ಬಿಫೋರೇ ನೋಡಿದ್ದಾರೆ. ನೋಡಿ ಎಲ್ಲ ಮಾಡಿ ಸೊ ಸೆನ್ಸಾರ್ ಕಟ್ಟನ್ನು ಕೊಟ್ಟಿದ್ದಾರೆ, ಒಂದು 12 ಕಟ್ ಕೊಟ್ಟಿದ್ದಾರೆ. ಸೊ 12 ಕೊಟ್ಟು ನಾವು ಅವ್ರು ಏನು ಸೆನ್ಸಾರ್ ಮಂಡಳಿಯವರು ಕೊಟ್ಟಿದ್ರು ಅದನ್ನು ಸೆನ್ಸಾರ್ ಆಫೀಸ್ಗೆ ಸಬ್ಮಿಟ್ ಮಾಡಿದ್ದೀವಿ. ಎಲ್ಲಾಗಿ ಅದು ಅಪ್ರೂವಲ್ ಸ್ಟೇಜಲ್ಲಿದೆ. ಹಾಗಿರಬೇಕಾದ್ರೆ ದರ್ಶನ್ ಸರ್ ಅವರ ವಕೀಲರು ಒಬ್ಬರು 12ನೇ ತಾರೀಕು ಸೆನ್ಸಾರ್ ಬೋರ್ಡ್ಗೆ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ. ಈ ಸಿನಿಮಾ ಏನು ದರ್ಶನ್ ಸರ್ ಅವ್ರದ್ದು ಇನ್ಸಿಡೆಂಟ್ ಇದೆ, ಏನು ಕೋರ್ಟಲ್ಲಿ ಟ್ರಯಲ್ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟಂಥದ್ದು ಇವರು ಟೀಸರ್ ಲಾಂಚಲ್ಲಿ ಕಾಣಿಸ್ತಾ ಇದೆ. ಸೊ ಜೊತೆಗೆ ನೈಜ ಘಟನೆಗಳನ್ನು ಇಟ್ಕೊಂಡು ಮಾಡಿದ್ದಾರೆ ಅಂತ ನೋಟಿಸ್ ಇಶ್ಯೂ ಮಾಡ್ತಾರೆ. ಅದಕ್ಕೆ ನಮಗೆ ಸೆನ್ಸಾರ್ ಅವರು ನಾವು ಕಟ್ಸ್ಗಳ್ನು ಎಲ್ಲ ಸಬ್ಮಿಷನ್ ಮಾಡಿದ್ದು ಅದನ್ನು ಕೊಡಬೇಕಾಗಿತ್ತು. ನಂತರ ನಾವು ಮಂಡೇ ಅಲ್ಲಿ ಸೆನ್ಸಾರ್ ಸರ್ಟಿಫಿಕೇಟ್ ಇಸ್ಕೊಳಕ್ಕೆ ಹೋದಾಗ ನಮ್ಮ ನಿರ್ಮಾಪಕರು ಹೋದಾಗ ಅಲ್ಲಿ ಅವರು ಒಂದು ಮೇಲ್ ಮುಖಾಂತರ ಇದು ಬಂದಿದೆ, ಕ್ಲಾರಿಫಿಕೇಷನ್ ಕೊಡಿ ಅಂತ ಸೆನ್ಸಾರ್ ಆಫೀಸರು ನಿರ್ಮಾಪಕರ ಮೇಲ್ಗೆ ಅವ್ರು ಏನು ನೋಟಿಸ್ ಕೊಟ್ಟಿದ್ದಾರೆ ಮಾಡ್ತಾರೆ. ನಾವು ಅದೇ ದಿನ ಮಂಡೇ ಮಧ್ಯಾಹ್ನ ಒಂದು 3 ಗಂಟೆಯಿಂದ 5 ಗಂಟೆ ಸಮಯಕ್ಕೆ ನಾವು ವಕೀಲರು ಭೇಟಿ ಆಗ್ತೀವಿ. ವಕೀಲರು ಭೇಟಿಯಾಗಿ ನಂತರ ಅವ್ರಿಗೆ ರೀಪ್ಲೈನನ್ನು ಕೊಡ್ತೀವಿ. ಸಿರಿ ಪ್ರೊಡಕ್ಷನ್ ಕಡೆಯಿಂದನೂ ಕೂಡ ಸೆನ್ಸಾರ್ ಆಫೀಸರ್ಗೆ ನಾವು ರೀಪ್ಲೈ ಕೊಡ್ತೇವೆ. ಕೊಟ್ಟು ಎಲ್ಲ ಆಗಿ ಈ ಸೆನ್ಸಾರ್ ಅವರು ಏನು ಸಿನಿಮಾ ನೋಡಿರ್ತಾರೆ, ಕಟ್ ಎಲ್ಲ ಸಬ್ಮಿಟ್ ಮಾಡಿರ್ತೀವಿ, ಎಲ್ಲ ಆಗಿರುತ್ತೆ. ಆದರೂ ಕೂಡ ಇವರು ಸೆನ್ಸಾರ್ ಆಫೀಸರ್ನೂ ಕೆಲವರು ಏನೋ SVR ಥಿಯೇಟ್ರಲ್ಲಿ ಭೇಟಿಯಾದರು ಅಂತ ಹೇಳ್ತಾರೆ. ಅಂತೆ ಕಂತೆಗಳು ಗೊತ್ತಿಲ್ಲ ನಮಗೆ. ಸೊ ಅದನ್ನು ಅಲ್ಲೇ ಒಬ್ಬರು ಕೆಲಸ ಮಾಡೋರು ಹೇಳಿದ್ರು, ಈಗ ಬಂದು ಹೋದ್ರು ಸಾರ್, ನೀವು ಅದಕ್ಕೆ ಬಂದಿದ್ದೀರಾ ಅಂದರೆ ಅವರು ಯಾವ ವಿಷಯಕ್ಕೆ ಬಂದಿದ್ರು ಅಂತ ಗೊತ್ತಿಲ್ಲ. ನಮ್ಮ ಉದ್ದೇಶ ಏನಂದರೆ, ನಾವು ಯಾವುದೇ ಒಂದು ನೈಜ ಘಟನೆಗಳನ್ನು ಈ ಸಿನಿಮಾ ಮಾಡಿಲ್ಲ, ಕೇವಲ ಫಿಕ್ಷನ್, ನನ್ನ ಕಲ್ಪನೆ ಆಧಾರದ ಮೇಲೆ ನಾನು ಕತೆ ಮಾಡಿದ್ದೇನೆ. ಯಾವುದೇ ಒಂದು ಟ್ರಯಲ್ ನಡೆಯುವಂಥ ಘಟನೆಗಳನ್ನು ಈ ಸಿನಿಮಾದಲ್ಲಿ ಚಿತ್ರೀಕರಣ ಮಾಡಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತೇನೆ. ಜೊತೆಗೆ ವಿಜಯಲಕ್ಷ್ಮಿ ಮೇಡಮ್ ಅವರು ನಮ್ಗೆ ಯಾವುದೂ ನೋಟಿಸ್ ಕೊಟ್ಟಿಲ್ಲ. ದರ್ಶನ್ ಸರ್ ಪರ ವಕೀಲರು ನಮಗೆ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಜೊತೆಗೆ ಕೆಲವು ಮಾಧ್ಯಮಗಳಲ್ಲಿ ಸ್ಟೇ ಬಂದಿದೆ ಹಾಗೆ ಹೀಗೆ ಅಂತ ಪ್ರಸಾರ ಆಗ್ತಾ ಇದೆ. ದಯವಿಟ್ಟು ಯಾವುದೇ ಒಂದು ಸ್ಟೇನೂ ಬಂದಿಲ್ಲ, ಏನೂ ಆಗಿಲ್ಲ. ಸೆನ್ಸಾರ್ ಆಫೀಸರ್ಗೆ ನಾವು ಏನು ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿದ್ದೀವಿ, ಅವ್ರು ಪಾಸಿಟಿವ್ ಆಗಿ ಹೇಳಿದ್ದಾರೆ. ನಾನು ನನ್ನ ಕೆಲಸವನ್ನು ನಿಷ್ಪಕ್ಷಪಾತದಿಂದ ಮಾಡ್ತೀನಿ, ಏನಿದೆ ಕಾನೂನು ಪ್ರಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಭವಿಷ್ಯ ಸೆನ್ಸಾರ್ ಸರ್ಟಿಫಿಕೇಟ್ನ ಕೊಟ್ಟೇ ಕೊಡ್ತಾರೆ ಅನ್ನೋ ಆಶಾಭಾವನೆ ಇದೆ. ಸೊ ಒಂದು ಸಲ ಸೆನ್ಸಾರ್ ಸಿನಿಮಾ ನೋಡಿ ಕಟ್ ಸಬ್ಮಿಟ್ ಮಾಡೋದಾದ್ಮೇಲೆ ಏನಿದ್ರು ಕೋರ್ಟ್ ಡೈರೆಕ್ಷನ್ ಕೊಡಬೇಕು, ಈ ಸಿನಿಮಾ ನೋಡಬೇಡಿ, ಎಲ್ಲ ಮಾಡಬೇಡಿ ಅಂತ. ಇವರು ವಕೀಲರ ಮೂಲಕ ನೋಟಿಸ್ ಕೊಟ್ಟ ತಕ್ಷಣ ಅದನ್ನು ತಡೆ ಹಿಡಿಯೋಕ್ಕಾಗೋದಿಲ್ಲ. ಸೆನ್ಸಾರ್ ಆಗುತ್ತೆ, ಕೊಟ್ಟೇ ಕೊಡ್ತಾರೆ. ನಮಗೆ ಏನು ಬಾರ್ ಎ ಅಂತ ಓರಲಿ ಹೇಳಿದ್ರು ಮತ್ತು ಸೈನ್ ಮಾಡ್ಕೊಂಡಿದ್ರು. ಅವತ್ತು ನಮ್ಮದು ಸಿನಿಮಾ ನೋಡಿದಾಗ ಇಶ್ಯೂ ಮಾಡ್ತಾರೆ ಅಂತ ಹೇಳಿದ್ದೀವಿ. ನೆನ್ನೆನೂ ನಾವು ಮಧ್ಯಾಹ್ನ ಹೋಗಿದ್ದು ಆಫೀಸ್ಗೆ, ಸಾಹೇಬ್ರು ಇರಲಿಲ್ಲ. ಸೊ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೆನ್ನೆ ಸಾಯಂಕಾಲನೂ ಪುನಃ ಅವರು ಒಂದು ಸಿನಿಮಾ ಪ್ರೊಜೆಕ್ಷನ್ನಲ್ಲಿದ್ದರು. ಸರ್ ದಯವಿಟ್ಟು ನಮಗೆ ಅರ್ಜೆನ್ಸಿ ಇದೆ, ರಿಲೀಸ್ ಮಾಡಬೇಕು ಅಂದರೆ ಆಯಿತು ನಾವು ವೆರಿಫೈ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಹೇಳೋದೇನೆಂದರೆ, ಬಾಸ್ ಸಿನಿಮಾ ಒಂದು ನಿರ್ದೇಶಕನ ಕಾಲ್ಪನಿಕ ಕತೆ, ಯಾವುದೇ ಒಂದು ನೈಜ ಘಟನೆಗಳನ್ನು ಈ ಸಿನಿಮಾದಲ್ಲಿ ಮಾಡಿಲ್ಲ. ದಯವಿಟ್ಟು ನಮಗೆ ಯಾವುದೇ ರೀತಿ ತೊಂದರೆ ಕೊಡಬೇಡಿ. ಸಿನಿಮಾ ನೋಡಿ ಡಿಸೈಡ್ ಮಾಡಿ. ನಾವು ಕೂಡ ದರ್ಶನ್ ಸರ್ ಅಭಿಮಾನಿಗಳೇ. ನಾನು ದರ್ಶನ್ ಸರ್ ಅಭಿಮಾನಿನೇ. ನಾನು ಯಾವುದೇ ರೀತಿಯಾಗಲಿ ದರ್ಶನ್ ಸರ್ಗಾಗಲಿ ಅವ್ರ ಫ್ಯಾಮಿಲಿಗಾಗಲಿ ಮತ್ತು ಇನ್ಯಾವುದೇ ವ್ಯಕ್ತಿಗಳಿಗಾಗಲಿ ನೋಯಿಸುವಂಥ
ಘಟನೆಗಳನ್ನು ಈ ಸಿನಿಮಾದಲ್ಲಿ ಮಾಡಿಲ್ಲ, ಮಾಡೋದು ಇಲ್ಲ, ಈಗಲೂ ಮಾಡಲ್ಲ, ಮುಂದೇನೂ ಮಾಡೋದಿಲ್ಲ. ದಯವಿಟ್ಟು ಒಬ್ಬ ನಾವು ಅವ್ರ ವಿರುದ್ಧ ಫೈಟ್ ಮಾಡೋದಾಗಲಿ ಹೋರಾಟ ಮಾಡೋದಾಗಲಿ ಇಲ್ಲ. ನಮ್ಮದೇನಿದ್ರು ಎಂಟರ್ಟೈನ್ಮೆಂಟ್ ಆಡಿಯನ್ಸ್ಗೋಸ್ಕರ ಮಾಡಿ, ದಯವಿಟ್ಟು ಪ್ರೋತ್ಸಾಹಿಸಿ ಸಹಕರಿಸಿ ಅಂತ ನಾನು ಕೇಳ್ಕೊತೀನಿ. ಇಲ್ಲ ಸರ್, ಅಲ್ಲಿ ನಾವು ಹೋದಾಗ ಅಲ್ಲಿದ್ದಂತಹ ಕೆಲವರು ಹೇಳಿದ್ರು, ಈಗ ಜಸ್ಟ್ ಬಂದು ಹೋದ್ರು. ನಾವು ಸಾಯಂಕಾಲ ಸುಮಾರು ಒಂದು ಮಂಡೇ ಅಲ್ವಾ ಸರ್ ಹೋಗಿದ್ದು ನಾವು? ಮಂಡೇ ಒಂದು 5-5:30 ಹೋದ್ರು. ಅವರು ಸಮಯ ಸುಮಾರು 1 ಗಂಟೆಯಿಂದ 2 ಗಂಟೆಗೆ ಬಂದಿದ್ರು. ಬಟ್ ಆ ಬಿಲ್ಡಿಂಗ್ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಭೇಟಿ ಆಗಿದ್ದಾರೋ ಇಲ್ಲೋ ಅನ್ನೋದು ನಮಗೆ ಸ್ಪಷ್ಟತೆ ಇಲ್ಲ. ಸುಮ್ಮನೆ ಇಲ್ಲ ಇಲ್ಲ ಇಲ್ಲ, ಅಲ್ಲಿ ಸೆನ್ಸಾರ್ ಆಫೀಸರ್ ಇದ್ರು ಸರ್. ಈಗ ಬಂದಿರೋದಂತೂ ನಿಜ, ಅಲ್ಲಿ ಯಾರೋ ಒಬ್ರು ಬಂದಿರೋದಂತೂ ನಿಜ. ಅಲ್ಲಿ ಭೇಟಿ ಆಗಿದ್ದಾರೋ ಇಲ್ವೋ ಅದು ನನಗೆ ಸ್ಪಷ್ಟತೆ ಇಲ್ಲ. ಸೊ ತಮ್ಗಿತ್ತು ಅಂದ್ರೆ SRV ಥಿಯೇಟ್ರಿ CC ಕ್ಯಾಮ್ರಾ ತೆಗಿಸಿದ್ರೆ ಬಂದಿರೋದು ಹೋಗಿರೋದು ಎಲ್ಲ ಗೊತ್ತಾಗುತ್ತೆ. ಅಲ್ಲ ನೀವು ಮಾಡಬಹುದು, ಅದನ್ನ ನಮ್ಗೆ ಕೊಡೋದಿಲ್ವ ಅಲ್ಲ. ಸೊ ದಯವಿಟ್ಟು ನಾನು ಹೇಳೋದು ಏನಂದ್ರೆ, ಪ್ಲೀಸ್ ಯಾವುದೇ ರೀತಿಯಾದ ಇನ್ಫ್ಲೂಯೆನ್ಸ್ ಮಾಡೋಕೆ ಹೋಗಬೇಡಿ. ದಯವಿಟ್ಟು ಕನ್ನಡ ಸಿನಿಮಾ ಮಾಡಿದ್ವಿ, ಏನೋ ಮಾಡಿದ್ದೀವಿ, ಬಟ್ ನಾವು ಇದಕ್ಕೆ ಬಂದಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ. ಈ ಘಟನೆಗೆ ಬಂದಿದ್ದಾರೆ, ಸಿನಿಮಾಗೆ ಏನೋ ಪರ್ಸ್ನಲ್ ಕ್ಯಾಶುವಲ್ ಯಾರನ್ನ ಭೇಟಿ ಆಗೋಕ್ಕೂ ಬಂದಿರ್ಬೋದು. ಅತ್ತೆ ಅದ್ರೊಳಗಡೆ ಆ ಬಿಲ್ಡಿಂಗ್ ಒಳಗಡೆ ಕೆಳಗಡೆ ಸ್ಟೇ ನೋಟಿಸೇ ಬಂದಿಲ್ಲ ಸರ್. ಸೆನ್ಸಾರ್ ಆಫೀಸ್ಗೆ ಬಂದಿದೆ. ಇಲ್ಲಿ ಏನಾಗಿದೆ, ಅಂತೆ ಕಂತೆಗಳು ಒಂದು ಸ್ಪಷ್ಟನೆ ಕೊಡೋಕ್ಕೆ ಇವತ್ತ ನಾವು ಹೇಳ್ತಾ ಇದ್ದೀವಿ. ನಾವು ಯಾವುದೋ ರಿಯಲ್ ಸಬ್ಜೆಕ್ಟನ್ನು ನಾವು ಸಿನಿಮಾ ಮಾಡಿಲ್ಲ, ಒಂದು ಕಾಲ್ಪನಿಕ ಕತೆ ಅಂತ ನಿಮ್ಮ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂದರೆ, ಟ್ರೂ ಇವೆಂಟ್ಸ್ಗೂ ಮತ್ತು ರಿಯಲ್ ಸ್ಟೋರಿಗೂ ನನ್ನ ಪ್ರಕಾರವಾಗಿ ಡಿಫ್ರೆನ್ಸ್ ಇದೆ. ಟ್ರೂ ಇವೆಂಟ್ಸಲ್ಲಿ ಅವುಗಳನ್ನ ತಿದ್ದುಪಡಿ ಮಾಡ್ಕೋಬೋದು. ಆ ಟ್ರೂ ಇವೆಂಟ್ಸ್ ನಡ್ಕೊಳ್ಳೋದನ್ನ ಆ ಕತೆಗಳನ್ನ ಫಿಕ್ಷನ್ ಮಾಡ್ಕೋಬೋದು. ಆದರೆ ರಿಯಲ್ ಸ್ಟೋರಿ ಎಂದಾಗ ಅದು ಒಬ್ಬ ವ್ಯಕ್ತಿಯ ನೈಜ ಘಟನೆಗಳು ಬರುತ್ತೆ. ನಾನು ಈಗಲೂ ಹೇಳ್ತೀನಿ, ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್. ಇದು ಸಮಾಜದಲ್ಲಿ ನಡೆಯುವ ಒಂದೇ ಘಟನೆ ಅಲ್ಲ, ಅನೇಕ ಘಟನೆಗಳು. ಒಂದೊಂದು ಸೀನ್ ನೋಡ್ಕೊಂಡು ಹೋದಾಗಲೂ ತಮಗೆ ಇದೆಲ್ಲೋ ನೋಡಿದ್ನಲ್ಲಪ್ಪ, ನಮ್ಮೂರಲ್ಲೆಲ್ಲೋ ಕ್ರೈಮ್ ಆಗಿತ್ತು, ಬೆಂಗಳೂರಲ್ಲೆಲ್ಲೋ ಕ್ರೈಮ್ ಆಗಿತ್ತು, ಡೆಲ್ಲಿಲೆಲ್ಲೋ ಆಗಿತ್ತು, ಆ ಥರ ಸನ್ನಿವೇಶಗಳು ಈ ಸಿನಿಮಾದಲ್ಲಿದೆ ಅನ್ನೋದು ನನ್ನ ನಿಲುವು ಸರ್. ಅಲ್ಲೆಲ್ಲ ದಯವಿಟ್ಟು ಕೇಳಿ, ನಾನು ಹೇಳಿದ್ದೀನಿ, ಅಲ್ಲೂ ಹೇಳಿದ್ದೀನಿ, ನಾಟ್ ಎ ರಿಯಲ್ ಸ್ಟೋರಿ ಅಂತ ಹೇಳಿದ್ದೀನಿ. ಅಲ್ಲೂ ದರ್ಶನ್ ಸಾರ್ ಘಟನೆ ಸಿನಿಮಾ ನಾವು ಮಾಡಿಲ್ಲ ಅಂತ ಹೇಳಿದ್ದೀವಿ. ಇಲ್ಲ ದಯವಿಟ್ಟು ಪ್ಲೀಸ್ ನೀವು ನೋಡಿ ಸರ್, ದಯವಿಟ್ಟು ಪ್ಲೀಸ್ ನೋಡಿ. ನಾನು ಅಲ್ಲ, ಸ್ಟೇ ಬಂದಿಲ್ಲ, ಜಸ್ಟ್ ಓನ್ಲಿ ಸೆನ್ಸಾರ್ ಬೋರ್ಡ್ಗೆ ವಕೀಲರು ಕೊಟ್ಟಿದ್ದಾರೆ, ಯಾವುದೇ ಸರ್ಟಿಫಿಕೇಟ್ ಅನ್ನ ನೀವು ಕೊಡಬೇಡಿ ಅಂತ ಹೇಳಿದ್ದಾರೆ. ಬಟ್ ಅವ್ರ ಸೆನ್ಸಾರ್ ಆಫೀಸರ್ ಆನೆಸ್ಟ್ ಇದ್ದಾರೆ. ಬಟ್ ನಮ್ಮ ಹತ್ರ ಏನು ಕಾನೂನು ಪ್ರಕಾರ ಇದೆ, ನನ್ನ ಡ್ಯೂಟಿ ನಾವು ಮಾಡ್ತೇವೆ ಅಂತ ಹೇಳಿದ್ರು. ಆ್ಯಕ್ಚುಲಿ ನೆನ್ನೆ ಕೊಡ್ತೀವಿ ಅಂತ ನಮ್ಗೆ ಕೊಟ್ಟು ಹೇಳಿದರು ಸೆನ್ಸಾರ್ ಸರ್ಟಿಫಿಕೇಟ್ನ. ಬಟ್ ಇಶ್ಯೂ ಆಗಬೇಕಾಯಿತು, ಬಟ್ ಏನೋ ಕಾರಣ ಆಗಿಲ್ಲ. ಮೋಸ್ಟ್ಲಿ ಇವತ್ತು ನಾಳೆ ಒಳಗಡೆ ನಾಡ್ದೊಳಗಡೆ ಕೊಡ್ತಾರೆ ಅನ್ನೋ ಕಾನ್ಫಿಡೆಂಟ್ ಇದೆ. ಸೊ ನಾವು ಹೋಗಿ ಅವ್ರ ಹತ್ರ ಮಾತಾಡಿದ್ವಿ ಸರ್. ಅಲ್ಲ ಮೆಜಾರಿಟಿ ಬರೋದಿಲ್ಲ. ಈಗ ನಾವು CBFCಗೆ ಸಿನಿಮಾ ತೋರಿಸಿದ್ದೀವಿ, ಅಲ್ಲೂ ಕೂಡ ಡಿಸ್ಕ್ಲೈಮರಲ್ಲಿ ಹಾಕ್ತೀವಿ, ಈ ಚಿತ್ರ ಕೇವಲ ಕಾಲ್ಪನಿಕ, ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳಿ. ಇನ್ ಕೇಸ್ ಯಾವುದೇ ರಿಯಲ್ ಇನ್ಸಿಡೆಂಟ್ ನಾವು ಮಾಡಿದರೆ CBFC ಅವ್ರು ಕೊಡೋದೇ ಇಲ್ಲ. ಅವ್ರ ಹತ್ರ NOC ತಬಾನಿ ಅಂತಾರೆ. ಅವರು CBFC ಇಸ್ ಎ ಸುಪ್ರೀಂ. ನಾನು ಏನೇ ಮಾಡ್ಕೊಂಡು ಹೋದ್ರೂ, ಸೊ ನಾನು ಥಿಯೇಟ್ರ್ಗಳಲ್ಲೂ ಪ್ರೊಜೆಕ್ಷನ್ ಹಾಕ್ತೀನಿ, ಸಿನಿಮಾ ಎಕ್ಸಿಬಿಷನ್ ಮಾಡ್ತೀನಿ ಅಂದಾಗ, ಸೊ CBFC ಅವರು ಸೆನ್ಸಾರ್ ಕೊಟ್ಟರೆ ಮಾತ್ರ ನಾನು ಹಾಕೋಕ್ಕಾಗೋದು. ಇಲ್ಲ ಅಂದರೆ ನಾನು ಏನಾದರೂ ಅಂಥ ಘಟನೆಗಳು ಮಾಡ್ತು ಅಂದರೆ, ಸೊ ಅವರು ಖಂಡಿತವಾಗ್ಲೂ ಅಂತ ನನ್ನ ರಿಜೆಕ್ಟ್ ಮಾಡ್ತಾರೆ. ನಾನು ಅಂಥ ಘಟನೆಗಳು ಮಾಡ್ದಿಲ್ದೆಲ್ಲ ಕಾರಣನ ಅವರು ನೋಡಿ ಎಲ್ಲ ಮಾಡಿ ಒಂದು 12 ಕಟ್ ಕೊಟ್ಟಿದ್ದಾರೆ, ಬಾರಿಗೆ ಇಶ್ಯೂ ಮಾಡಿದ್ದಾರೆ. ಬಟ್ ಸರ್ಟಿಫಿಕೇಟ್ನ ಕೊಡೋದಕ್ಕೆ ಅವರು ಈ ಲೀಗಲ್ ನೋಟಿಸ್ ಬಂದಿರೋದ್ರಿಂದ ಅವ್ರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಸರ್. ನಾನು ಸ್ಪಷ್ಟವಾಗಿ ಆಸ್ ಎ ಡೈರೆಕ್ಟರ್ ಆಗಿ ನಾನು ಹೇಳ್ತೀನಲ್ಲ, ಯಾವುದೇ ಕಾರಣಕ್ಕೂ ನಾನು ಹೇಳ್ತಾ ಇದ್ದೀನಿ, ಆ ಸಿನಿಮಾ ನೋಡಾದ್ಮೇಲೆ ಇದು ದರ್ಶನ್ ಸಾರ್ದಾಗಲಿ ಅಥವಾ ಸಮಾಜದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ನೈಜ ಘಟನೆಯನ್ನು ಕ್ರೋಢೀಕರಿಸಿ ಮಾಡಿದಂಥ ಸಿನಿಮಾ ಅಲ್ಲ. ಇದು ನನ್ನ ಕಾಲ್ಪನಿಕ ಕತೆ, ಸಮಾಜದಲ್ಲಿ ನಡೆದ ಅನೇಕ ಘಟನೆಗಳನ್ನ ಸೊ ಕ್ರೋಢೀಕರಿಸಿ ಮಾಡಿದಂಥ ಸಿನಿಮಾ ಅಂತ ನಾನು ಹೇಳ್ತೀನಿ ಸರ್. ಇಲ್ಲ, ಈಗ ಒಬ್ಬ ನಿರ್ದೇಶಕನಿಗೂ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಏನಾಗಿದೆ, ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಎಲ್ಲ ಇದೆ. ಆ ಫ್ರೀಡಮ್ ಆಫ್ ಸ್ಪೀಚನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಒಂದು
ಒಬ್ಬ ಮನಸ್ಸಿಗೆ ನೋಯಿಸ್ತಲೇ ಇರೋ ರೀತಿ ಮಾಡೋಕ್ಕೆ ಅವಕಾಶ ಇದೆ. ಒಂದು ಸುಪ್ರೀಂ ಕೋರ್ಟ್‌ದು ನಾನು ಬೆಳಗ್ಗೆ ಓದ್ತಿದ್ದೆ. ಒಂದು 1989 ಒಂದು ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ ಆಗಿ ಹೇಳಿದೆ. ಒಂದು ರಂಗರಾಜನ್ ಅನ್ನೋ ಒಂದು ಕೇಸಲ್ಲಿ ಒಂದು ತಮಿಳು ಸಿನಿಮಾಕ್ಕೆ ಅದು ನಾನು ಕೊಡ್ತೀನಿ, ಅದು ಮತ್ತೆ ಅದು ವೆಟ್ರಿ ಅಂತ ಒಂದು ಬ್ರಾಹ್ಮಣ ಸಮುದಾಯದ ಬಗ್ಗೆ ಮಾಡಿದಾಗ ಆ ಏನೇನೋ ಒಂದು CBFC ಇಸ್ ಎ ಸುಪ್ರೀಂ ಅಂತ ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ ಆಗಿ ಹೇಳಿದೆ. ಅದು ರಂಗರಾಜನ್ ಅನ್ನೋ ಒಂದು ಸುಪ್ರೀಂ ಕೋರ್ಟ್ ಸೈಟೇಷನಲ್ಲಿ 1989ರಲ್ಲೇ ಅದು ಡಿಸೈಡ್ ಮಾಡಿ ಹೇಳಿದೆ. ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ, ಇಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಮಾಡಿರುವಂಥದ್ದು ಯಾವುದೇ ಒಂದು ಟ್ರಯಲ್ ನಡೆಯುವಂಥ ಘಟನೆಗಳನ್ನು ಈ ಸಿನಿಮಾದಲ್ಲಿ ನಾವು ತೋರಿಸಿಲ್ಲ, ಮಾಡಿಲ್ಲ. ಸೊ ಯಾವುದನ್ನು ಕೂಡ ಒಬ್ಬ ಕುಟುಂಬಕ್ಕಾಗಲಿ ಒಬ್ಬ ವ್ಯಕ್ತಿಯ ಒಳಗೊಂಡಂತೆ ನಾವು ಮಾಡಿಲ್ಲ ಅಂತ ಹೇಳ್ತೀವಿ. ಇದು ಕಾಲ್ಪನಿಕ ಕತೆ ಸರ್. ಸೆನ್ಸರ್ ಸರ್ಟಿಫಿಕೇಟ್ ಆಗುತ್ತೆ, ಅದ್ರ ಬಗ್ಗೆ ಏನು ತೊಂದರೆನೇ ಇಲ್ಲ. ಅದೇ ನೋಟಿಸ್ ಇಶ್ಯೂ ಮಾಡಿದ್ರು, ಅದನ್ನ ಅವರು ಸೆನ್ಸರ್ ಆಫೀಸರು ಅದನ್ನ ಕ್ಲಾರಿಟಿ ತಗೊಂಡು ಅದನ್ನ ಕ್ಲಿಯರ್ ಮಾಡ್ಕೊಡ್ತಾರೆ. ಅವ್ರದೇ ಆದಂತ ಲೀಗಲ್ ಟೀಮ್ ಇರುತ್ತೆ ಅವ್ರಿಗೆ. ಇಲ್ಲ ಇಲ್ಲ ಸರ್, ಅಡ್ರೆಸ್ ಎನ್ಕ್ವೈರಿಗೆ ಮಾತ್ರ ಯಾರೋ ಒಂದಿಬ್ರು ಕಾಲ್ ಮಾಡಿದ್ರು ಅಷ್ಟೇ. ನಾನು ಕೊಟ್ಟಿಲ್ಲ ಅಡ್ರೆಸ್, ಅವಶ್ಯಕತೆ ಇಲ್ಲ ಅನ್ಕೊಂಡು ನಾನು ಕೂಡ ಯಾರು ಅಂತ ನಾನು ಹೆಂಗೆ ಹೇಳಿ ಸರ್. ಎಲ್ಲ ಫೇಕ್ ಇದರಲ್ಲಿ ಮಾತಾಡ್ತಾ ಇದ್ರು. ಅಂದ್ರೆ ಅವ್ರಿಗೆ ಮಾತಾಡೋದಕ್ಕೆ ಅವರು ಮಾತಿನಲ್ಲಿ ಒಂಚೂರು ವೈಬ್ರೇಷನ್ ಇತ್ತು, ಅಂದ್ರೆ ಎದ್ರಕೊಂಡು ಮಾತಾಡ್ತಾರಲ್ಲ ಆ ತರದ್ ಒಂದಿತ್ತು. ಅಂದ್ರೆ ಇವಾಗ ಇವಾಗ ನೀವು ನನಗೆ ಕಾಲ್ ಮಾಡಿದಾಗ ನನ್ನ ಹತ್ರ ಮಾತಾಡೋ ರೀತಿ ಬೇರೆ ತರ, ಸರ್ ನಿಮ್ಮ ಮನೆ ಹತ್ರ ಬರ್ತೀನಿ, ನಿಮ್ದು ಇದನ್ನ ಹೇಳಿ ಅಂತ ಹೇಳ್ತೀನಿ. ಅವ್ರ ಕನ್ಫ್ಯೂಷನ್, ಅವರೇ ಕನ್ಫ್ಯೂಸ್ ಆಗಿದ್ರು. ನಾವು ಏನು ಮಾತಾಡ್ತಾ ಇದೀವಿ ಅನ್ನೋದು ಕ್ಲಾರಿಟಿ ಅವ್ರಿಗೆ ಇರ್ಲಿಲ್ಲ. ಅದ್ರಲ್ಲೇ ನಮ್ಗೆ ಗೊತ್ತಾಗುತ್ತಲ್ಲ. ಏನ್ ಕೇಳಿದ್ರು ಅವರು, ಏನ್ ಹೇಳಿದ್ರು? ನಿಮ್ಮ ಅಡ್ರೆಸ್ ಏನು ಸ್ವಲ್ಪ ಬೇಕಾಗಿತ್ತು, ಪ್ರೊಡ್ಯೂಸರ್ ಮನೆ ಅಡ್ರೆಸ್ ಬೇಕಾಗಿತ್ತು, ಚೂರು ಏನೋ ಬೇಕು ಅಂತ ಹೇಳಿದ್ರು. ಅವಶ್ಯಕತೆ ಇಲ್ಲ ಬಿಡಿ. ಯಾರೋ ಸರ್ ಗೊತ್ತಿಲ್ಲ ಸರ್. ಈ ಸಿನಿಮಾ ಟೀಸರ್ ರಿಲೀಸ್ ಆಗಿರೋದ್ರಿಂದನೇ ಬಂದಿರೋ ಕರೆ ಅಂತ 100% ಕ್ಲಾರಿಟಿ ಇದೆ. ಇಲ್ಲ ಅವ್ರು ಕೇಳಿದ್ರೆ 100% ತೋರಿಸ್ತೀವಿ. ಅವರು ಇಲ್ಲ ನಮ್ಗೊಂದ್ಸತಿ ಸಿನಿಮಾ ತೋರಿಸಿ, ನಮ್ಗೆ ಏನೋ ನಮ್ಗೆ ಡೌಟ್ ಇದೆ ಅಂತ ಏನಾದ್ರು ಕೇಳಿದ್ರೆ ನಾವು ಖಂಡಿತವಾಗ್ಲೂ ತೋರಿಸ್ತೀವಿ. ಅಲ್ಲ, ನನಗೆ ಅವ್ರ ಪರಿಚಯನೇ ಇಲ್ವಲ್ಲ ಸರ್. ಪರಿಚಯನೇ ಇಲ್ದಿದ ಕಾರಣ, ಪರಿಚಯ ಇದ್ರೆ ಬನ್ನಿ ಮೇಡಮ್ ಅಥವಾ ಬನ್ನಿ ಸರ್ ಅಂತ ಯಾರು ಕರೆದ್ಬಿಟ್ಟು ತೋರಿಸ್ಬೋದಾಗಿತ್ತು. ಪರಿಚಯನೇ ಇಲ್ಲ ನನಗೆ, ಯಾವುದು ಲಿಂಕು ಇಲ್ಲ, ಆ ಕಡೆ ಹೋಗುವಂಥ ಲಿಂಕು ಇಲ್ಲ. ಸೊ ನಾನು ಆ ಕೆಲಸ ಮಾಡೋದಕ್ಕಾಗಲ್ಲ. ಅಕಸ್ಮಾತ್ ಅವರು ಇಲ್ಲ ನಮ್ಗೇನಾದ್ರು ಪ್ರೆಷರ್ ಹಾಕಿದ್ರೆ 100% ನಾವೇ ಹೋಗಿ ಭೇಟಿ ಮಾಡಿ. ಇಲ್ಲ, ರಿಲೀಸ್ ಆದ್ಮೇಲೆ ಎಲ್ಲರೂ ಅಪ್ರಿಷಿಯೇಟ್ ಮಾಡೋ ಅಂತ ಸಿನಿಮಾನೇ ಆಗಿರುತ್ತೆ ಇದು. ಎಲ್ಲರೂ ಕೋರ್ಟಲ್ಲಿ ತೋರಿಸ್ತೀವಿ ಸರ್ ಸಿನಿಮಾ. ಕೋರ್ಟಲ್ಲಿ ತೋರಿಸ್ಬಿಟ್ಟು ಅವರು ಸ್ಟೇನ ಕ್ಯಾನ್ಸಲ್ ಮಾಡ್ತಾರೆ ಅಷ್ಟೇ. ಸ್ಟೇ ತರೋಂಥ ಒಂದು ಪ್ರಮೇಯನೇ ಬರಲ್ಲ ಬಿಡಿ, ಸ್ಟೇ ಕೊಡೋಂಥ ಒಂದು ಪ್ರಮೇಯನೇ ಬರಲ್ಲ. ಯಾಕೆ ಅಂತ ಹೇಳಿದ್ರೆ CBFCನವರು ನಮ್ಗೆ ಆಲ್ರೆಡಿ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀವಿ ಅಂತ ಎಲ್ಲ ಹೇಳಿದ್ದಾರೆ. ಅಂದರೆ CBFC ಅವರು ಅಪ್ರೂವ್ ಮಾಡಿದ್ದಾರೆ ಸಿನಿಮಾನ, ಇದು ಅದೇ ರಿಲೇಟೆಡ್ ಅಲ್ಲ ಅಂತ. ಕೋರ್ಟ್ನಲ್ಲಿ ನಡೀತಾ ಇರೋಂಥ ಕೇಸನ್ನ ಪ್ರೀ ಜುಡಿಷರಿ ಆಗಿ ನಾವು ಸಿನಿಮಾ ಮಾಡಿದ್ರೆ ಅದನ್ನ ಅವ್ರು ಅಪ್ರೂವ್ ಮಾಡ್ತಾ ಇರಲಿಲ್ಲ. ಅವ್ರು ಅಪ್ರೂವ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಂಬಂಧ ಇಲ್ಲ ಅಂತಾನೆ ಅರ್ಥ. ಇನ್ನೊಂದು ನಮಗೆ ಹೇಳೋದು ಮತ್ತೆ ಇಲ್ಲಿ ಏನಾಗಿದೆ ವಿಷಯ ಅಂದರೆ, ಒಬ್ಬ ಸೆನ್ಸಾರ್ ಶಿವು ಅಂತ ಹೇಳಿದ್ದಾರೆ. ಆ ವ್ಯಕ್ತಿ, ನಾವು ಬೇರೆ ಯಾರೋ ಒಬ್ರಿಗೆ ಸೆನ್ಸಾರ್ ಮಾಡೋದಕ್ಕೆ ನಾನೊಬ್ಬ ಅಡ್ವೊಕೇಟ್ ಆಗಿ ಅವ್ರ ಹತ್ರ ನಾನೇ ಎಲ್ಲ ಅಪ್ಲೈ ಮಾಡಿದ್ದು ಎಲ್ಲ ಮಾಡಿದ್ದು, ಅವ್ರೊಬ್ರ ಹತ್ರ ಅಸೆಸ್ಟ್ ತೊಗೊತೀನಿ, ಎಲ್ಲ ಸಲಹೆ ತೊಗೋತೀನಿ. ಆ ವ್ಯಕ್ತಿ ಎಲ್ಲರ ಹತ್ರ ಮಾಹಿತಿ ತೊಗೊತಾರೆ. ನಾನು ಅವ್ರು ಖುದ್ದಾಗಿ ಮಾಡ್ತೀನಿ, ಸರ್ ನೀವು ಒಬ್ಬರು ನಿರ್ಮಾಪಕರಾಗಿದ್ದೀರಾ, ಈ ರೀತಿ ಮಾಡಬಾರ್ದು, ನಿಮ್ಗೇನಿದ್ರೆ ನನ್ನೇ ಕೇಳಿ ಅಂದರೆ, ನಾನು ಯಾರು ಒಬ್ಬ ವ್ಯಕ್ತಿ ಹತ್ರ ನಾನು ಸಜೆಷನ್ ತೊಗೊಂಡು ಏನೇನು ಸೆನ್ಸಾರ್ ಪ್ರೊಸೆಸ್ ಅಂತ ಅವ್ರು ಕೇಳೋದು, ಥಿಯೇಟ್ರಲ್ಲಿ ನಾನು ಪ್ರೊಜೆಕ್ಷನ್ ಹಾಕಿರೋರನ್ನ ಫೋನ್ ಮಾಡೋದು, ಈ ಸಿನಿಮಾ ಹೇಗಿದೆ ಆಗಿದೆ ಅಂತ. ಇದಕ್ಕೆಲ್ಲ ಮೂಲ ಕಾರಣ ನಾನು ಆ ವ್ಯಕ್ತಿನೇ ಅಂತ ಹೇಳ್ತೀನಿ. ನಾನು ಹೇಳಿದೆ, ನೀವೊಬ್ಬರು ನಿರ್ಮಾಪಕರ ಇದ್ದೀರಾ, ನಿಮ್ಮ ಕೆಲಸ ಏನಿದೆ ಸೆನ್ಸಾರ್ ಶೋ ಅವರೇ ಮಾಡಿ ಅಂತ ಫೋನ್ ಮುಖಾಂತರನೂ ಹೇಳಿದೆ. ಅವ್ರು ಇಲ್ಲ, ನನಗೆ ಯಾರೋ ಬೇರೆಯವ್ರು ಕೇಳಿದ್ರು, ನನಗೆ ಅದಕ್ಕೆ ನನ್ನ ಸಿನಿಮಾ ಬೇರೆಯವ್ರು ಯಾರು ಅಂದರೆ ಯಾರೋ ಅವ್ರ ಹೆಸರು ಹೇಳಿದ್ರು, ಅವರು ಕೇಳಿದ್ರು ಅಂತ. ನಾನು ಅದನ್ನ ಅಲ್ಲಲ್ಲ, ನನಗೆ ಅವ್ರ ಹೆಸರು ಹೇಳಿದ್ದು ಸುಶಾಂತ್ ಅಂತನೋ ದುಶಾಂತ್ ಅನ್ನೋ ಯಾರೋ ಕೇಳಿದ್ರು, ಅಂತ ವ್ಯಕ್ತಿ ಕೇಳಿದ್ರು ಅಂದ್ರು. ನಮ್ಮ ಮಾಹಿತಿಗಳನ್ನೆಲ್ಲ, ನಮ್ಮ ಸಿನಿಮಾದನ್ನೆಲ್ಲ ಈ ವ್ಯಕ್ತಿ ತಗೊಂಡು ತಪ್ಪು ಮಾಹಿತಿಗಳನ್ನ ಕೊಡ್ತಾ ಇರೋದು. ಏನೂ ಗೊತ್ತಿಲ್ಲ ನಮ್ಗೆ, ಅವ್ರ ಪರಿಚಯನೂ ಇಲ್ಲ, ಏನೂ ಇಲ್ಲ. ಅವ್ರಿಗೆ ಏನಕ್ಕೆ ಹಿಂಗಾಯ್ತು ಸೆನ್ಸಾರ್ ಶಿವ್ ಅವ್ರಿಗೆ ನನಗೆ ಗೊತ್ತಿಲ್ಲ. ಅದು ದಯವಿಟ್ಟು ಅವ್ರಿಗೆ ನಾನು ಹೇಳ್ತೀನಿ, ನಿರ್ಮಾಪಕರಿದ್ದೀರಾ ತಾವು,
ಒಬ್ಬ ನಿರ್ಮಾಪಕರಿಗೆ ದಯವಿಟ್ಟು ನೋಯ್ಸೋಕೆ ಹೋಗಬೇಡಿ. ಅಲ್ಲ, ಒಂದು ಸಿನಿಮಾ ಸೆನ್ಸಾರ್ ಆಗ್ಬೇಕಾದ್ರೆ ಇನ್ನೊಬ್ಬ ಸೆನ್ಸಾರ್ ಆಫೀಸರ್ನ ಅಥವಾ ಸೆನ್ಸಾರ್ ಮಾಡೋ ಅಂಥವ್ರನ್ನ ಇನ್ನೊಬ್ರು ಸೆನ್ಸಾರ್ ಮಾಡೋರು ವಿಚಾರಿಸುವಂತ ಇದು ಅವಶ್ಯಕ ಅವ್ರಿಗೆ ಏನಿದೆ ಈಗ ಒಂದು ಸಿರಿ ಪ್ರೊಡಕ್ಷನ್ ಬ್ಯಾನರ್ ಅಲ್ಲಿ ಅವ್ರ ಸಂಬಂಧ ಇಲ್ಲ. ನನ್ನ ಸಿನಿಮಾದ್ದು ನಾನು ಏನು ಸಜೆಷನ್ ತಗೋತಾ ಇರ್ತೀನಿ, ಡಾಕ್ಯುಮೆಂಟ್ ತಗೋತಿರ್ತೀನಿ, ಈ ಅಪ್ಪನಿಗೆ ಏನು ಬೇಕು ನನ್ನ ಸಿರಿ ಅದು ಅದನ್ನ ಈಗ ಇವ್ರಿಗೆ ಕಂಪ್ಯಾರಿಸಮ್ ಆಯಿತು ದರ್ಶನ್ ಸರ್ ಫ್ಯಾಮಿಲಿ ಅವ್ರಿಗೆ. ಅವರು ವಕೀಲರ ಮುಖಾಂತರ ನೋಟಿಸ್ ಕೊಟ್ಟರು, ಅದು ರೈಟ್ಸು. ಅವ್ರಿಗೆ ಏನಾರ ಡೌಟ್ ಇದ್ರೆ ಅವರು ಕೊಡಲಿ ನಮ್ಗೆ ನೋಟಿಸ. ನಮ್ಮ ಸಿನಿಮಾ ಬಗ್ಗೆ ಏನು ಹಂಗಿದೆ ಹಿಂಗಿದೆ ಕಲೆಕ್ಟ್ ಮಾಡೋದು, ಈ ಗೂಢಾಚಾರಿ ಕೆಲಸ ಮಾಡೋದು ಯಾಕೆ ಈ ಸೆನ್ಸಾರ್ ಶಿವ್ ಅವ್ರಿಗೆ? ತಪ್ಪದು ಮಾಡಬೇಡಿ. ಮುಂದೆ ನೀವು ಸಿನಿಮಾ ರಂಗದಲ್ಲಿದ್ದೀರಾ, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾನು ಕೂಡ ಒಬ್ಬ ನಿರ್ಮಾಪಕನಾಗಿದ್ದೇನೆ. ನಾನು ಚಲನಚಿತ್ರ ವಾಣಿಜ್ಯ ಮಂಡಳಿ ಇ ಸಿ ಮೆಂಬರ್ ಇದ್ದೀನಿ, ಮತ್ತು ಪ್ರೊಡ್ಯೂಸರ್ ಅಸೋಸಿಯೇಷನಲ್ಲೂ ಇ ಸಿ ಮೆಂಬರ್ ಇದ್ದೇನೆ. ಇದನ್ನು ಸೆನ್ಸಾರ್ ಶಿವು ಮಾಡ್ತಿರೋದು ಖಂಡಿಸ್ತೇನೆ. ಇದನ್ನು ನಾನು ವೈಯಕ್ತಿಕವಾಗಿ ನಾನು ಖಂಡಿಸ್ತೇನೆ. ಇದು ಒಬ್ಬ ನಿರ್ಮಾಪಕ ಒಂದು ಸಿನಿಮಾ ಮಾಡಿ ತೆರೆಗೆ ತರೋದು ಎಷ್ಟು ಕಷ್ಟ ಐತೆ ಅಂತ. ನೀವು ಗೂಢಾಚಾರಿ ಮಾಡಿಕೊಡ್ದು ಇನ್ನು ಮುಂದೆ ತಿತ್ಕೊಳ್ಳಿ. ನೀವು ಅಳಬ್ರಿದ್ದೀರಾ ನೀವು. ನಾನು ನಿರ್ಮಾಪಕರ ಪರವಾಗಿ ಮಾತಾಡ್ತಾ ಇದ್ದೀನಿ ಇದು ಮಾತನ್ನು ಅವ್ರನ್ನ. ಅದು ನಾನು ಇದು ಕೊಡ್ತೀನಿ ಲೆಟ್ರನ್ನ. ಇವ್ರು ಗೂಢಾಚಾರಿ ವ್ಯವಸ್ಥೆ ಬಿಡಬೇಕು. ಇವರೆಲ್ಲ ನಿರ್ಮಾಪಕರು ಇವತ್ತು ಎಷ್ಟು ಕಷ್ಟಪಟ್ಟು ಸಿನಿಮಾ ತಂದು ಮಾಡ್ತಾರೆ. ಈ ಸಿನಿಮಾ ಬಗ್ಗೆ ಮಾಹಿತಿ ಕಲೆ ಹಾಕೋದಂಥದ್ದು ಏನೈತೆ ನಾವು ಕೊಟ್ಟಿರೋ ಸಜೆಸ್ಟ್ ಮಾಡಿರೋ ಅವ್ರಿಗೆ ಹತ್ರ ತಪ್ಪದು ಮಾಡಬಾರ್ದು. ತಿತ್ಕೋಬೇಕು ಸೆನ್ಸಾರ್ ಶಿವ ಅವರು. ಅಲ್ಲ ಸರ್, ನಾನು ಸಿನಿಮಾದಲ್ಲಿ ನಾವು ಡಿಸ್ಕ್ಲೈಮರ್ ಹಾಕ್ತೀವಿ. ಸೆನ್ಸಾರ್ ಅವರೇನೆ ಹೇಳಿದ್ದಾರೆ ನಮಗೆ ಸೆನ್ಸಾರ್ ಕಟ್ಟಲೆ 15 ಸೆಕೆಂಡ್ ಈ ಚಿತ್ರದಲ್ಲಿ ಬರುವ ಪಾತ್ರಗಳು ಕೇವಲ ಕಾಲ್ಪನಿಕ, ಆ ಡಿಸ್ಕ್ಲೈಮರ್ ಹಾಕಬೇಕು ಅಂತ ಹೇಳಿದರೆ ನಾವು ಅಗ್ರೀಡ್ ಆಗ್ತೀವಿ ಅಂತಲೇ ಹೇಳಿದ್ದೀವಿ. ನಾವೆಲ್ಲ ಕಟಿಂಗ್ಸ್ ಕೊಟ್ಟಿದ್ದೀವಿ, ಅವೆಲ್ಲ ಫುಲ್ಫಿಲ್ ಆದಮೇಲೆ ಅವ್ರು ಸರ್ಟಿಫಿಕೇಟ್ ಇಶ್ಯೂ ಮಾಡೋದು. ಅದನ್ನು ನಾವು ಕೊಟ್ಟಿರೋ ಕಟಿಂಗ್ಸು ಅಕ್ಸೆಪ್ಟ್ ಆಗಿದೆ. ಆ್ಯಕ್ಚುಲಿ ಅವರು ನೆನ್ನೆ ನಮ್ಗೆ ಕೊಡಬೇಕಾಯಿತು. ನೆನ್ನೆ ಸುಮಾರು 2 ಸಲ ಆಫೀಸ್ಗೆ ಹೋಗಿದ್ದೀವಿ, ಸಾಹೇಬ್ರನ್ನೂ ಭೇಟಿಯಾಗಿದ್ದೀವಿ. ಕೊಡಿ ಸರ್ ಅಂತ ಅವ್ರು ಹೇಳಿದ್ದಾರೆ. ಲೀಗಲಿ ಏನಿದೆ ನಾವು ಇಶ್ಯೂ ಮಾಡ್ತೀವಪ್ಪ, ಡೋಂಟ್ ವರಿ, ಲೀಗಲಿ ಏನಿದೆ ನಾವು ಮಾಡ್ತೀವಿ, ನಮ್ದು ಒಪಿನಿಯನ್ ಲೀಗಲ್ ಒಪಿನಿಯನ್ ತೊಗೊಂಡು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಪಾಸಿಟಿವ್ ಇದ್ದೀವಿ. ಕೊಟ್ಟೇ ಕೊಡ್ತಾರೆ ಸೆನ್ಸಾರ್ ಸರ್ಟಿಫಿಕೇಟ ಅಂತ ಕೊಡಲೇಬೇಕು. ಯಾಕೆ ಅಂದರೆ ಕಾನೂನಲ್ಲಿ ಒಬ್ಬರು ವಕೀಲರು ನೋಟಿಸ್ ಕೊಟ್ಟ ತಕ್ಷಣ ಇಲ್ಲ. ಈಗ ನಾನು ನೆಕ್ಸ್ಟ್ ಬೇರೆ ಸಿನಿಮಾ ಕೊಡ್ತೀನಿ, ನನಗಾಗಿಲ್ದಿರೋದು ಯಾರೋ, ಆವಾಗ ಇಲ್ಲಾಗುತ್ತೆ. ಕೋರ್ಟ್ ಆರ್ಡ್ರು ಬಂದರೆ ನಾನು ಒಬೇ ಮಾಡಬೇಕಾಗುತ್ತೆ, ಎಲ್ಲರೂ ಮಾಡಬೇಕಾಗುತ್ತೆ. ನಾನು ಇವತ್ತೂ ಸ್ಪಷ್ಟಪಡಿಸ್ತಾ ಇದ್ದೀನಿ, ಇದು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ, ಯಾವುದೇ ಒಂದು ಸಮುದಾಯದ ಬಗ್ಗೆ ಆಗಲಿ ವ್ಯಕ್ತಿಗಳ ಬಗ್ಗೆ ಆಗಲಿ ನೈಜ ಘಟನೆ ಸಿನಿಮಾ ಅಲ್ಲ, ನನ್ನ ಕಾಲ್ಪನಿಕ ಕಥೆ ಅಂತ ನಿಮ್ಮ ಮೂಲಕ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.